Today I am doing Teli Kannada textbook grade 5 children Bhaga 1 part 1 textbook Teli Kannada. Okay, grade 5 children. Okay, so I'll just do in this textbook exercise and classwork exercise. Okay children. Okay, in this lesson lesson 4, that is a poem, that is Santam Manna. Santam Manna from Hoysala. Okay, I'll just do in this textbook exercise, then I'll go for classwork exercise. Okay, yes, from here I'll start. ಬಿಟ್ಟ ಸ್ಥಳಗಳನ್ನು ಕೊಟ್ಟಿರುವ 4 ಆಯ್ಕೆಗಳಲ್ಲಿ ಸರಿಯಾದುದನ್ನು ಆರಿಸಿ ಬರೆಯಿರಿ. ಇಟ್ ಮೀನ್ಸ್ ಚೂಸ್ ದ ಕರೆಕ್ಟ್ ಆನ್ಸರ್. ಕಲ್ಯಾಣ ಸೇವೆ ಜೇಬಿನ ಬುಡದಲ್ಲಿ ಡ್ಯಾಶ್ ಮೇಲೊಂದಿಷ್ಟು. ಕಲ್ಯಾಣ ಸೇವೆ ಜೇಬಿನ ಬುಡದಲ್ಲಿ ಪುಟ್ಟಾಣಿಪುರಿ ಮೇಲೊಂದಿಷ್ಟು. ಓಕೆ, ಪುಟ್ಟಾಣಿಪುರಿ ಮೇಲೊಂದಿಷ್ಟು. ಡ್ಯಾಶ್ ಎಡಬಲದಲ್ಲಿ ಬಂದ ಸಂತಮ್ಮನ್ನ. ಚೆಂಡು ದಾಂಡು ಎಡಬಲದಲ್ಲಿ ಬಂದ ಸಂತಮ್ಮನ್ನ. ಚೆಂಡು ದಾಂಡು ಎಡಬಲದಲ್ಲಿ ಬಂದ ಸಂತಮ್ಮನ್ನ. ಸಂಜೆಯ ಶುಕ್ರ ಡ್ಯಾಶ್ ಬೆಳ್ದಿಂಗಳು ಗಲ್ಲದ ಮೇಲೆ. ಸಂಜೆಯ ಶುಕ್ರ ಡ್ಯಾಶ್ ಬೆಳ್ದಿಂಗಳು ಗಲ್ಲದ ಮೇಲೆ. ಕನ್ನಲ್ಲಿ. ಓಕೆ, ಸಂಜೆಯ ಶುಕ್ರ ಕನ್ನಲ್ಲಿ ಬೆಳ್ದಿಂಗಳು ಗಲ್ಲದ ಮೇಲೆ. ಬಾರೋ ಡ್ಯಾಶ್ ಮರಿಯೇ. ಬಾರೋ ಸಿಡಿಲಿನ ಮರಿಯೇ. ಬಾರೋ ಸಿಡಿಲಿನ ಮರಿಯೇ. ನೆಕ್ಸ್ಟ್, ಅ ಪಟ್ಟಿಗೆ ಬ ಪಟ್ಟಿಯನ್ನು ಹೊಂದಿಸಿ ಬರೆಯಿರಿ. ಅ ಪಟ್ಟಿ ಬ ಪಟ್ಟಿ ಮೀನ್ಸ್ ಮ್ಯಾಚ್ ದ ಫಾಲೋಯಿಂಗ್. ಓಕೆ, ಎಡಬಲದಲ್ಲಿ ಚೆಂಡು ದಾಂಡು. ಎಡಬಲದಲ್ಲಿ ಚೆಂಡು ದಾಂಡು. ಇಟ್ಸ್ ಹಿಯರ್. ಓಕೆ, ಎಡಬಲದಲ್ಲಿ ಚೆಂಡು ದಾಂಡು. ಸೊ ಆನ್ಸರ್ ವಿ ಹ್ಯಾವ್ ರಿಟನ್ ಹಿಯರ್. ಗೆಜ್ಜೆಯೊಳಗೆ ಬಿದಿರಿನ ಕೊಳಲು. ಗೆಜ್ಜೆಯೊಳಗೆ ಬಿದಿರಿನ ಕೊಳಲು. ಗೆಜ್ಜೆಯೊಳಗೆ ಬಿದಿರಿನ ಕೊಳಲು. ಸೊ ಗೆಜ್ಜೆಯೊಳಗೆ ಆನ್ಸರ್ ಇಸ್ ಹಿಯರ್, ಬಿದಿರಿನ ಕೊಳಲು. ಗಲ್ಲದ ಮೇಲೆ ಬೆಳ್ದಿಂಗಳು. ಗಲ್ಲದ ಮೇಲೆ ಬೆಳ್ದಿಂಗಳು. ಗಲ್ಲದ ಮೇಲೆ ಬೆಳ್ದಿಂಗಳು. ಮೂರನೇ ಬಾರಿಗೆ ಆನೆಯ ಕಲ್ಮಳೆ. ಮೂರನೇ ಬಾರಿಗೆ ಆನೆಯ ಕಲ್ಮಳೆ. Okay, male means rain. We'll say no that in the rain that small that ice blocks will fall, no children. That one we'll call it as a ಆನೆಯ ಕಲ್ಮಳೆ. Okay, ಮೂರನೇ ಬಾರಿಗೆ ಆನೆಯ ಕಲ್ಮಳೆ. ಮೂರನೇ ಬಾರಿಗೆ ಆನೆಯ ಕಲ್ಮಳೆ. Okay, then what we have here, ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ವಿರುದ್ಧಾರ್ಥಕ ಪದ ಮೀನ್ಸ್ ಆಪೋಸಿಟ್ಸ್, ಆಂಟೋನಿಮ್ಸ್. ಎಡಬಲ. ಬುಡ ತುದಿ. ಬಂದ ಹೋದ. ಸಣ್ಣ ದೊಡ್ಡ. ಮೇಲೆ ಕೆಳಗೆ. ಒಳ ಹೊರ. ಎಡಬಲ means left right. Buddha tudi means Buddha means underneath. Tudi means peak. Banda hoda, came and went. Sanna dodda, small big. Mele kelage, up down. Vala hora, inside outside. Okay, that's it children. Then I'll take the classwork. Okay, this is Santam Manna. Okay, poem for Santam Manna. Now classwork part I'm doing it. Okay, now you are little like you are in grade 5, so they can ask Kavi Parichaya also to write. Okay, they can ask Kavi Parichaya also to write. Kavi Kruti Parichaya. Okay, so he is a poet. Okay, Kritikarara Parichaya, who has written this poem. Okay, ಆರಗ ಲಕ್ಷ್ಮಣ್ ರಾಯರು. ಸ್ಥಳ ಚಿಕ್ಕಮಗಳೂರು ಜಿಲ್ಲೆಯ ನರಸಿಂಹರಾಜಪುರ. ಕಾಲ ಮೇ 7, 1893, 1893. ಕಾವ್ಯನಾಮ ಹೊಯ್ಸಳ. ಕಾವ್ಯನಾಮ means the novel. They have written a book, no, that one is ಹೊಯ್ಸಳ. From ಹೊಯ್ಸಳ, from the book they have taken this poem. Okay children, ಕೃತಿಗಳು ಏಳುವ ಹೊತ್ತು ಕಂಕಣ ಮಗುವಿನ ಕೂಗು. So what all he has written ಏಳುವ ಹೊತ್ತು ಕಂಕಣ ಮಗುವಿನ ಕೂಗು.
ದೆನ್ ಚಂದಮಾಮ, ಕೋಲು ಕುದುರೆ ಮುಂತಾದವು ಎಕ್ಸೆಟ್ರಾ. ನಿಧನ, ವೆನ್ ಹಿ ಡೈಡ್, ಅಕ್ಟೋಬರ್ 10, 1959. ಸೊ ಇನ್ 1959 he died. 1893 he born, 1959 he died. ಓಕೆ. ಪದಗಳ ಅರ್ಥ ಮೀನಿಂಗ್ಸ್. ಕಲ್ಯಾಣ ಸೇವೆ, ಒಂದು ಬಗೆಯ ಸೇವೆ. ಕಲ್ಯಾಣ ಸೇವೆ, ಒಂದು ಬಗೆಯ ಸೇವೆ. ಒಂದು ಬಗೆಯ ಸೇವೆ. ದಾಂಡು, ಕ್ರಿಕೆಟಿನ ಬ್ಯಾಟು. ದಾಂಡು, ಕ್ರಿಕೆಟಿನ ಬ್ಯಾಟು. ಪುಟ್ಟಾಣಿ ಪುರಿ, ಕಡಲೆಪುರಿ. ಪುಟ್ಟಾಣಿ ಪುರಿ, ಕಡಲೆಪುರಿ. ದೆನ್ ಸಂಜೆಯ ಶುಕ್ರ, ಕತ್ತಲಲ್ಲಿ ಹೊಳೆಯುವ ಶುಕ್ರ ಗ್ರಹದ ಬೆಳಕು. ಸಂಜೆಯ ಶುಕ್ರ, ಕತ್ತಲಲ್ಲಿ ಹೊಳೆಯುವ ಶುಕ್ರ ಗ್ರಹದ ಬೆಳಕು. ಪಟಾಸು ಪೆಟ್ಲು, ಪಟಾಸು ಪೆಟ್ಲು. ಪಟಾಕಿ ಶಬ್ದ ಬರುವ ಬಿದಿರ ಸಾಧನ. ಪಟಾಕಿ ಶಬ್ದ ಬರುವ ಬಿದಿರ ಸಾಧನ. ಕತ್ತೂರಿ, ಕಸ್ತೂರಿ, ಒಂದು ಬಗೆಯ ಸುಗಂಧ ದ್ರವ್ಯ. ಹೊಸ ಪದಗಳು, ನ್ಯೂ ವರ್ಡ್ಸ್. ನ್ಯೂ ವರ್ಡ್ಸ್ you have to read it and write it, children. You have to practice it. Why? Because they can come in your question answers also. Fill in the blanks also. Okay. ಹೊಸ ಪದಗಳು, ಕಲ್ಯಾಣ, ಪುಟ್ಟಾಣಿಯ ಪುರಿ, ಗೋಲಿ ಬಳಪ, ಪಟಾಸು ಪೆಟ್ಲು, ಜೇಬಲ್ಲಿ, ಚೆಂಡು ದಾಂಡು, ಸಂತಮ್ಮಣ್ಣ, ಬಿದಿರಿನ ಕೊಳಲು, ಗೆಜ್ಜೆ, ಕತ್ತೂರಿ, ಸಂಜೆಯ ಶುಕ್ರ, ಬೆಳು ಬೆಳ್ದಿಂಗಳು, ಸಿಡಿಲು ಗುಡುಗು, ಸುಂಟರ ಗಾಳಿ. ಓಕೆ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಆನ್ಸರ್ ಇನ್ ಒನ್ ಸೆಂಟೆನ್ಸ್. ಕಲ್ಯಾಣ ಸೇವೆ ಎಲ್ಲಿತ್ತು? ಕಲ್ಯಾಣ ಸೇವೆ ಎಲ್ಲಿತ್ತು? ಓಕೆ. ಕಲ್ಯಾಣ ಸೇವೆ ಮೀನ್ಸ್ ಇಟ್ಸ್ ಟೈಪ್ ಆಫ್ ಅ ಸ್ವೀಟ್. ಓಕೆ. ಕಲ್ಯಾಣ ಸೇವೆ ಜೇಬಿನ ಬುಡದಲ್ಲಿತ್ತು. ಇಟ್ಸ್ ಇನ್ ದ ಪಾಕೆಟ್. ಇಟ್ಸ್ ಇನ್ ದ ಪಾಕೆಟ್. ಕಲ್ಯಾಣ ಸೇವೆ ಜೇಬಿನ ಬುಡದಲ್ಲಿತ್ತು. ಬುಡ ಮೀನ್ಸ್ ಫುಲ್ ಕಾರ್ನರ್, ಫುಲ್ ಅಂಡರ್ನಿತ್ ದ ಪಾಕೆಟ್. ಓಕೆ, ಲೈಕ್ ದ್ಯಾಟ್. ಓಕೆ, ಕಾರ್ನರ್ ಆಫ್ ದ ಪಾಕೆಟ್, ಲೈಕ್ ದ್ಯಾಟ್ ಯು ಕ್ಯಾನ್ ಟೇಕ್. ಸಂತಮ್ಮಣ್ಣನ ಎಡಬಲದಲ್ಲಿ ಏನಿದ್ದವು? ವಾಟ್ ಸಂತಮ್ಮಣ್ಣ ಹ್ಯಾವ್ ಲೆಫ್ಟ್ ಅಂಡ್ ರೈಟ್? ಸಂತಮ್ಮಣ್ಣ ಎಡಬಲದಲ್ಲಿ ಚೆಂಡು ದಾಂಡು ಇದ್ದವು. ಸೊ ಸಂತಮ್ಮಣ್ಣ ಇಸ್ ಹೋಲ್ಡಿಂಗ್ ಬ್ಯಾಟ್ ಅಂಡ್ ಬಾಲ್, ಲೆಫ್ಟ್ ಅಂಡ್ ರೈಟ್ ಹ್ಯಾಂಡ್. ಓಕೆ. ಸಂತಮ್ಮಣ್ಣನ ಎಡಬಲದಲ್ಲಿ ಏನಿದ್ದವು? ಸಂತಮ್ಮಣ್ಣನ ಎಡಬಲದಲ್ಲಿ ಚೆಂಡು ದಾಂಡು ಇದ್ದವು. ಓಕೆ. ಚೆಂಡು ಮೀನ್ಸ್ ಬಾಲ್, ದಾಂಡು ಮೀನ್ಸ್ ಬ್ಯಾಟ್. ಕತ್ತೂರಿ ಚಂದ್ರ ಎಲ್ಲಿದೆ? ಕತ್ತೂರಿ ಚಂದ್ರ ಎಲ್ಲಿದೆ? ಓಕೆ. ಕತ್ತೂರಿ ಮೀನ್ಸ್ ಇಟ್ ಮೀನ್ಸ್ ಇಟ್ಸ್ ಲೈಕ್ ಸುಗಂಧ ದ್ರವ್ಯ. ಓಕೆ. ಕತ್ತೂರಿ ಚಂದ್ರ ಹಣೆಯಲ್ಲಿದೆ. ಕತ್ತೂರಿ ಚಂದ್ರ ಹಣೆಯಲ್ಲಿದೆ. ಇಟ್ ಮೀನ್ಸ್ ವೆನೆವರ್ ವಿಲ್ ಡೂ ಪೂಜಾ, ನೋ, ವೆನೆವರ್ ವಿಲ್ go any temple, no, that time we'll put on the forehead. Hane means forehead. Okay, that one. ಸಂತಮ್ಮನ್ನ ಮರು ಮಾತಾಡಿದರೆ ಹೇಗಿರುತ್ತದೆ? ಸಂತಮ್ಮನ್ನ ಮರು ಮಾತಾಡಿದರೆ ಹೇಗಿರುತ್ತದೆ? ಸಂತಮ್ಮನ್ನ ಮರು ಮಾತಾಡಿದರೆ ಸಿಡಿಲು ಗುಡುಗಿನ ಹಾಗೆ ಇರುತ್ತದೆ. ಮರು ಮಾತಾಡಿದರೆ ಮೀನ್ಸ್ ಟಾಕಿಂಗ್ ಬ್ಯಾಕ್. Okay, how it will be? It will be like a thunderstorm. Okay, like that they said. ಸಂತಮ್ಮನ್ನ ಮರು ಮಾತಾಡಿದರೆ ಹೇಗಿರುತ್ತದೆ? ಸಂತಮ್ಮನ್ನ ಮರು ಮಾತಾಡಿದರೆ ಸಿಡಿಲು ಗುಡುಗಿನ ಹಾಗೆ ಇರುತ್ತದೆ. ಓಕೆ. ತುಂಟರ ಗುರು ಯಾರು? ತುಂಟರ ಗುರು ಯಾರು? ತುಂಟರ ಗುರು ಸಂತಮ್ಮನ್ನ. ತುಂಟರ ಗುರು ಸಂತಮ್ಮನ್ನ. ಹೊಂದಿಸಿ ಬರೀರಿ. ಆಲ್ರೆಡಿ I have finished this one in class textbook exercise. Okay, and this one also I have done in textbook exercise. Fill in the blanks, children. So this one only Kalyana Seve. Yeah, this one I have done in textbook exercise, and this one also I have done in textbook exercise. Okay, so that's it all about Santamanna. Okay, thank you so much.